ಭಾರತ ಮತ್ತು ಪಾಕಿಸ್ತಾನದ ನಡುವೆ ಶಾಂತಿ ಒಪ್ಪಂದವನ್ನ ನಾನು ಮಧ್ಯಸ್ಥಿಕೆ ಮಾಡಿದ್ದೇನೆ ಎಂದು ಹೇಳಿಕೊಂಡ ಕೆಲವೇ ದಿನಗಳ ನಂತರ ಅಮೆರಿಕ ಸಂಯುಕ್ತ ಸಂಸ್ಥಾನದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಈ ವಿಷಯದಲ್ಲಿ ತಮ್ಮ ನಿಲುವನ್ನ ಬದಲಾಯಿಸಿದ್ದಾರೆ. ಭಾರತ ಈಗಾಗಲೇ ಈ ರೀತಿಯ ಯಾವುದೇ ಹೇಳಿಕೆಯನ್ನ ತಿರಸ್ಕರಿಸಿದ್ದು, ಎರಡೂ ದೇಶಗಳ ಮಿಲಿಟರಿ ಕಾರ್ಯಾಚರಣೆಯ ಮಹಾನಿರ್ದೇಶಕರ ಅಂದ್ರೆ ಡಿಜಿಎಂಒ ನಡುವೆ ಮಾತ್ರ ಮಾತುಕತೆ ನಡೆದಿತ್ತು ಅಂತ ಸ್ಪಷ್ಟಪಡಿಸಿದೆ. ಕತಾರ್ನ ದೋಹಾದಲ್ಲಿ ಅಮೆರಿಕ ಸೈನಿಕರು ಮತ್ತು ಅಧಿಕಾರಿಗಳನ್ನ ಉದ್ದೇಶಿಸಿ ಮಾತನಾಡಿದ ಟ್ರಂಪ್ ತಮ್ಮ ಹಿಂದಿನ ಹೇಳಿಕೆಯಿಂದ ಹಿಂದೆ ಸರಿದಿದ್ದಾರೆ. ನಾನು ಒಪ್ಪಂದ ಮಾಡಿದ್ದೇನೆ ಎಂದು ಹೇಳಲು ಇಷ್ಟಪಡುವುದಿಲ್ಲ, ಆದರೆ ಭಾರತ ಮತ್ತು ಪಾಕಿಸ್ತಾನದ ನಡುವಿನ ಸಮಸ್ಯೆಯನ್ನ ಶಾಂತಿಯುತವಾಗಿ ಬಗೆಹರಿಸಲು ನಾನು ಖಂಡಿತವಾಗಿಯೂ ಸಹಾಯ ಮಾಡಿದ್ದೇನೆ. ಕಳೆದ ವಾರ ಈ ಘರ್ಷಣೆ ತೀವ್ರವಾಗಿ ಉಲ್ಬಣಗೊಳ್ತಾ ಇತ್ತು. ಒಂದು ಕ್ಷಣದಲ್ಲಿ ವಿಭಿನ್ನ ರೀತಿಯ ಕ್ಷಿಪಣಿಗಳು ಕಾಣಿಸಿಕೊಳ್ಳುವ ಸಾಧ್ಯತೆ ಇತ್ತು. ಆದರೆ ಈಗ ಎಲ್ಲವೂ ಶಾಂತವಾಗಿದೆ ಅಂತ ಭಾವಿಸ್ತೇನೆ. ಆದರೆ ಒಂದೆರಡು ದಿನಗಳಲ್ಲಿ ಇದು ಮತ್ತೆ ಉಲ್ಬಣಗೊಂಡ್ರೆ ಅದು ನನ್ನ ತಪ್ಪಲ್ಲ ಅಂತ ಟ್ರಂಪ್ ಹೇಳಿದ್ದಾರೆ. ಇನ್ನು ನಾನು ಎರಡೂ ದೇಶಗಳೊಂದಿಗೆ ವ್ಯಾಪಾರದ ಬಗ್ಗೆ ಮಾತನಾಡಿದೆ. ಯುದ್ಧದ ಬದಲು ವ್ಯಾಪಾರ ಮಾಡೋಣ ಅಂತ ಸಲಹೆ ನೀಡಿದೆ. ಪಾಕಿಸ್ತಾನ ಮತ್ತು ಭಾರತ ಎರಡೂ ಇದಕ್ಕೆ ಸಂತೋಷ ವ್ಯಕ್ತಪಡಿಸಿವೆ. ಅವರು ಶಾಂತಿಯ ಹಾದಿಯಲ್ಲಿದ್ದಾರೆ ಅಂತ ಭಾವಿಸ್ತೇನೆ ಅಂತ ಟ್ರಂಪ್ ಹೇಳಿದ್ದಾರೆ. ಟ್ರಂಪ್ ತಮ್ಮ ಭಾಷಣದಲ್ಲಿ ಭಾರತ ಮತ್ತು ಪಾಕಿಸ್ತಾನದ ನಡುವಿನ ಸಂಘರ್ಷವನ್ನ 1000 ವರ್ಷಗಳಿಂದ ನಡೀತಾ ಇರುವ ಯುದ್ಧ ಅಂತ ವಿವರಿಸಿದ್ರು. ಅವರು 1000 ವರ್ಷಗಳಿಂದ ಯುದ್ಧ ಮಾಡ್ತಿದ್ದಾರೆ. ಇದನ್ನ ಬಗೆಹರಿಸುವುದು ಕಷ್ಟದ ಕೆಲಸ, ಆದರೆ ನಾನು ಶಾಂತಿಗಾಗಿ ಪ್ರಯತ್ನಿಸ್ತೆ ಅಂತ ಹೇಳಿದ್ದಾರೆ. ಏಪ್ರಿಲ್ 22, 2025 ಜಮ್ಮು ಮತ್ತು ಕಾಶ್ಮೀರದ ಪಹಲ್ಗಾಮ್ನಲ್ಲಿ ನಡೆದ ಭಯೋತ್ಪಾದಕ ದಾಳಿಯಲ್ಲಿ 26 ಅಮಾಯಕ ನಾಗರಿಕರು ಕೊಲ್ಲಲ್ಪಟ್ಟಿದ್ದಕ್ಕೆ ಪ್ರತೀಕಾರವಾಗಿ ಭಾರತ ಮೇ 7ರಂದು ಆಪರೇಷನ್ ಸಿಂಧೂರ ಆರಂಭಿಸಿತು. ಮೇ 8 ಮತ್ತು 9ರಂದು ಪಾಕಿಸ್ತಾನ ಭಾರತದ ಮೇಲೆ ಡ್ರೋನ್ ಮತ್ತು ಕ್ಷಿಪಣಿ ದಾಳಿಗಳನ್ನು ನಡೆಸಿತು. ಇದಕ್ಕೆ ಭಾರತೀಯ ಸೇನೆ ತಕ್ಕ ರೀತಿಯಲ್ಲಿ ಪ್ರತಿಕ್ರಿಯಿಸಿ ಪಾಕಿಸ್ತಾನದ ವಾಯು ನೆಲೆಗಳು ಮತ್ತು ಮಿಲಿಟರಿ ಸ್ಥಾಪನೆಗಳನ್ನು ಧ್ವಂಸಗೊಳಿಸಿತು. ಭಾರಿ ಹಾನಿಗೊಳಗಾದ ಪಾಕಿಸ್ತಾನ ಕದನ ವಿರಾಮಕ್ಕಾಗಿ ಭಾರತಕ್ಕೆ ಮನವಿ ಮಾಡಿತ್ತು ಅಂತ ಭಾರತ ಸರ್ಕಾರ ತಿಳಿಸಿದೆ. ಟ್ರಂಪ್ರ ಶಾಂತಿ ಮಧ್ಯಸ್ಥಿಕೆಯ ಹೇಳಿಕೆಯನ್ನ ಭಾರತ ಸ್ಪಷ್ಟವಾಗಿ ತಿರಸ್ಕರಿಸಿದೆ. ಭಾರತ ಸರ್ಕಾರದ ಪ್ರಕಾರ ಈ ವಿಷಯದಲ್ಲಿ ಯಾವುದೇ ಮೂರನೇ ವ್ಯಕ್ತಿಯ ಮಧ್ಯಸ್ಥಿಕೆ ಇರಲಿಲ್ಲ. ಎರಡೂ ದೇಶಗಳ ಮಿಲಿಟರಿ ಕಾರ್ಯಾಚರಣೆಯ ಮಹಾನಿರ್ದೇಶಕರ ನಡುವೆ ನಡೆದ ಮಾತುಕತೆಯಿಂದ ಸಂಘರ್ಷವನ್ನ ಶಮನಗೊಳಿಸಲಾಯಿತು. ಇದಕ್ಕೂ ಮುನ್ನ ಕನಿಷ್ಠ 3 ಬಾರಿ ಟ್ರಂಪ್ ಆಪರೇಷನ್ ಸಿಂಧೂರ ನಂತರ ಭಾರತ ಪಾಕಿಸ್ತಾನ ನಡುವಿನ ಸಂಘರ್ಷವನ್ನ ತಾನು ಶಾಂತಿಯುತವಾಗಿ ಬಗೆಹರಿಸಿದ್ದೇನೆ ಅಂತ ಹೇಳಿಕೊಂಡಿದ್ರು. ಆದರೆ ಭಾರತದ ತಿರಸ್ಕಾರ ಮತ್ತು ಈಗ ಟ್ರಂಪ್ರ ಯೂಟರ್ನ್ನಿಂದ ಈ ವಿಷಯದಲ್ಲಿ ಗೊಂದಲ ಮುಂದುವರೆದಿದೆ. ಹೆಚ್ಚುತ್ತಿರುವ ಟೀಕೆಗಳ ಮಧ್ಯೆ ಭಾರತ ಮತ್ತು ಪಾಕಿಸ್ತಾನ ನಡುವೆ ಕದನ ವಿರಾಮಕ್ಕೆ ನೇರವಾಗಿ ಮಧ್ಯಸ್ಥಿಕೆ ವಹಿಸುವ ತಮ್ಮ ಹೇಳಿಕೆಯನ್ನ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಹಿಂದಕ್ಕೆ ತಳ್ಳಿದಂತೆ ಕಂಡು ಬಂದಿದೆ. ಕತಾರ್ನಲ್ಲಿರುವ ಅಲ್ ಉದೈದ್ ವಾಯು ನೆಲೆಯಲ್ಲಿ ಸೈನಿಕರನ್ನ ಭೇಟಿ ಮಾಡಿದ ಸಂದರ್ಭದಲ್ಲಿ ಸಾರ್ವಜನಿಕ ಕಾರ್ಯಕ್ರಮವೊಂದರಲ್ಲಿ ಮಾತನಾಡಿದ ಟ್ರಂಪ್, ನಾನು ಹಾಗೆ ಮಾಡಿದೆ ಎಂದು ಹೇಳಲು ಬಯಸುವುದಿಲ್ಲ, ಆದರೆ ನಾನು ಖಂಡಿತವಾಗಿ ಸಮಸ್ಯೆಯನ್ನ ಪರಿಹರಿಸಲು ಸಹಾಯ ಮಾಡಿದೆ ಅಂತ ಹೇಳಿದ್ದಾರೆ. ಇದು 2 ಪರಮಾಣು ಶಸ್ತ್ರಸಜ್ಜಿತ ನೆರೆಹೊರೆಯವರ ನಡುವಿನ ಉದ್ವಿಗ್ನತೆಯನ್ನ ಕಡಿಮೆ ಮಾಡುವಲ್ಲಿ ಹೆಚ್ಚು ಪರೋಕ್ಷ ಪಾತ್ರವನ್ನ ಸೂಚಿಸುತ್ತೆ. ಹೆಚ್ಚುತ್ತಿರುವ ದ್ವೇಷವು ಕ್ಷಿಪಣಿ ಸಂಘರ್ಷಕ್ಕೆ ತಿರುಗಬಹುದು ಅಂತ ಸೂಚಿಸಿದ್ರು. ಆದರೆ ವಿಷಯಗಳು ಇತ್ಯರ್ಥಗೊಂಡಿದೆ ಅಂತ ಕೂಡ ಹೇಳಿಕೊಂಡ್ರು. 2 ರಾಷ್ಟ್ರಗಳು ವ್ಯಾಪಾರದ ಮೇಲೆ ಕೇಂದ್ರೀಕರಿಸಲು ಪ್ರೋತ್ಸಾಹಿಸಲಾಯಿತು ಅಂತ ಟ್ರಂಪ್ ಹೇಳಿದ್ದಾರೆ. ಪಾಕಿಸ್ತಾನವು ಅದರಿಂದ ತುಂಬಾನೇ ಸಂತೋಷವಾಯಿತು ಮತ್ತು ಭಾರತವು ಅದರಿಂದ ತುಂಬಾ ಸಂತೋಷವಾಯಿತು ಎಂದು ಟ್ರಂಪ್ ರಾಜತಾಂತ್ರಿಕ ಪ್ರಗತಿಯ ಬಗ್ಗೆ ಆಶಾವಾದ ವ್ಯಕ್ತಪಡಿಸಿದ್ದಾರೆ. ಟ್ರಂಪ್ ಹೇಳಿಕೆಗಳು ಅವರ ಹಿಂದಿನ ಸ್ವರದಿಂದ ಬದಲಾವಣೆಯನ್ನ ಸೂಚಿಸುತ್ತವೆ. ಭಾರತ ಮತ್ತು ಪಾಕಿಸ್ತಾನ ಸಂಘರ್ಷದ ಐತಿಹಾಸಿಕ ಬೇರುಗಳು ಮತ್ತು ಚಂಚಲತೆಯನ್ನ ಎತ್ತಿ ತೋರಿಸುತ್ತಾ ಉದ್ವಿಗ್ನತೆಯನ್ನ ಶಮನಗೊಳಿಸುವಲ್ಲಿ ಅಮೆರಿಕ ಪಾತ್ರದ ಬಗ್ಗೆ ಹೆಚ್ಚು ಅಸ್ಪಷ್ಟವಾದ ಖಾತೆಯನ್ನ ನೀಡುತ್ತೆ. ದೀರ್ಘರಾತ್ರಿಯ ಮಾತುಕತೆಯ ನಂತರ ಯುನೈಟೆಡ್ ಸ್ಟೇಟ್ಸ್ ಪೂರ್ಣ ಮತ್ತು ತಕ್ಷಣದ ಕದನ ವಿರಾಮಕ್ಕೆ ಯಶಸ್ವಿಯಾಗಿ ಮಧ್ಯಸ್ಥಿಕೆ ವಹಿಸಿದೆ ಎಂದು ಟ್ರಂಪ್ ತಮ್ಮ ಸಾಮಾಜಿಕ ಮಾಧ್ಯಮ ವೇದಿಕೆಯಾದ ಟ್ವಿಟರ್ ಖಾತೆಯಲ್ಲಿ ಹೇಳಿಕೊಂಡ ಕೆಲವೇ ದಿನಗಳಲ್ಲಿ ಈಗ ಹೇಳಿಕೆ ಬದಲಾಗಿದೆ. 2 ಪರಮಾಣು ಸಶಸ್ತ್ರ ರಾಷ್ಟ್ರಗಳ ನಡುವಿನ ಮಿಲಿಟರಿ ವಿನಿಮಯ ಹೆಚ್ಚಾದ ನಂತರ ಈ ಹೇಳಿಕೆ ಬಂದಿದೆ. ಆದಾಗ್ಯೂ ಕದನ ವಿರಾಮದಲ್ಲಿ ಅಮೆರಿಕದ ಹಸ್ತಕ್ಷೇಪದ ಯಾವುದೇ ಸಲಹೆಯನ್ನ ಭಾರತ ಸ್ಪಷ್ಟವಾಗಿ ನಿರಾಕರಿಸಿದೆ.
ಪಾಕಿಸ್ತಾನದ ಮಿಲಿಟರಿ ಕಾರ್ಯಾಚರಣೆಗಳ ಮಹಾನಿರ್ದೇಶಕರ ಅಂದ್ರೆ ಡಿಜಿಎಂಒ ನಡುವಿನ ನೇರ ಸಂವಹನದ ಮೂಲಕ ಕದನ ವಿರಾಮವನ್ನ ಏರ್ಪಡಿಸಲಾಗಿದೆ ಎಂದು ವಿದೇಶಾಂಗ ಸಚಿವಾಲಯ ಸ್ಪಷ್ಟಪಡಿಸಿತು. ಇನ್ನು ಮೇ 13ರಂದು ಸೌದಿ ಅರೇಬಿಯಾ ಯುಎಸ್ ಹೂಡಿಕೆ ವೇದಿಕೆಯ ಸಂದರ್ಭದಲ್ಲಿ ಟ್ರಂಪ್ ಮಾಡಿದ ಮುಂದಿನ ಹೇಳಿಕೆಗಳಿಗೆ ಭಾರತದ ಪ್ರತಿಕ್ರಿಯೆಯೂ ವಿರುದ್ಧವಾಗಿತ್ತು. ಅಲ್ಲಿ ಅವರು ಕದನ ವಿರಾಮವನ್ನ ವ್ಯಾಪಾರ ಉಪಕ್ರಮಗಳಿಂದ ನಡೆಸಲ್ಪಡುವ ರಾಜತಾಂತ್ರಿಕ ಯಶಸ್ಸು ಅಂತ ಬಣ್ಣಿಸಿದ್ರು. ಆದರೆ ಆ ದಿನದ ನಂತರ ವಿದೇಶಾಂಗ ಸಚಿವಾಲಯ ಮತ್ತೊಮ್ಮೆ ಟ್ರಂಪ್ ಹೇಳಿಕೆಯನ್ನ ತಳ್ಳಿಹಾಕಿತು. ಆಪರೇಷನ್ ಸಿಂಧೂರ್ ಸಮಯದಲ್ಲಿ ಅಮೆರಿಕದೊಂದಿಗೆ ವ್ಯಾಪಾರದ ಕುರಿತು ಯಾವುದೇ ಚರ್ಚೆ ನಡೆದಿಲ್ಲ ಅಂತ ಹೇಳಿ ನಿಸ್ಸಂದೇಹವಾಗಿ ಹೇಳಿತು. ಈ ಎಲ್ಲದರ ನಡುವೆ ಮೇ 12ರಂದು ತಮ್ಮ ರಾಷ್ಟ್ರೀಯ ಭಾಷಣದಲ್ಲಿ ಭಾರತದ ಪ್ರಧಾನಿ ನರೇಂದ್ರ ಮೋದಿ ಮೂರನೇ ವ್ಯಕ್ತಿಯ ಮಧ್ಯಸ್ಥಿಕೆಯ ಯಾವುದೇ ಸಲಹೆಯನ್ನ ಪರೋಕ್ಷವಾಗಿ ತಳ್ಳಿಹಾಕಿದ್ರು. ಭಾರತದ ದೀರ್ಘಕಾಲದ ನಿಲುವನ್ನ ಪುನರುಚ್ಚರಿಸುತ್ತಾ ಪಾಕಿಸ್ತಾನದೊಂದಿಗಿನ ಯಾವುದೇ ಸಂವಾದವು ಭಯೋತ್ಪಾದನೆ ಅಥವಾ ಪಾಕಿಸ್ತಾನ ಆಕ್ರಮಿತ ಕಾಶ್ಮೀರದ ಸ್ಥಿತಿಗತಿಗೆ ಸೀಮಿತವಾಗಿರುತ್ತೆ, ವಿದೇಶಿ ಶಕ್ತಿಗಳ ಮಧ್ಯಸ್ಥಿಕೆಯಿಂದ ನಡೆಯುವ ದ್ವಿಪಕ್ಷೀಯ ವಿವಾದಗಳಲ್ಲ ಅಂತ ಮೋದಿ ಹೇಳಿದ್ರು. ಇತ್ತೀಚಿನ ಬೆಳವಣಿಗೆಗಳು ದಕ್ಷಿಣ ಏಷ್ಯಾದಲ್ಲಿ ರಾಜತಾಂತ್ರಿಕ ನಿರೂಪಣೆಗಳ ಸೂಕ್ಷ್ಮ ಸಮತೋಲನವನ್ನ ಒತ್ತಿ ಹೇಳುತ್ತೆ. ಅಲ್ಲಿ ಭಾರತ ಮತ್ತು ಪಾಕಿಸ್ತಾನ ಎರಡೂ ತಮ್ಮ ದ್ವಿಪಕ್ಷೀಯ ವ್ಯವಹಾರಗಳಲ್ಲಿ ಬಾಹ್ಯ ಹಸ್ತಕ್ಷೇಪಕ್ಕೆ ಹೆಚ್ಚು ಸಂವೇದನಶೀಲವಾಗಿರುತ್ತೆ. ಟ್ರಂಪ್ ತಮ್ಮನ್ನ ಶಾಂತಿ ಪ್ರಿಯ ಅಂತ ಬಿಂಬಿಸಿಕೊಳ್ಳಲು ಪ್ರಯತ್ನಿಸ್ತಾ ಇರಬಹುದು, ಆದ್ರೆ ಭಾರತ ಮತ್ತು ಪಾಕಿಸ್ತಾನದ ನಡುವೆ ಶಾಂತಿ ಒಪ್ಪಂದವನ್ನ ತಾನು ಮಾಡಿಸಿದ್ದೇನೆ ಅಂತ ಹೇಳಿದ್ದ ಟ್ರಂಪ್ ಇದೀಗ ತಮ್ಮ ಹೇಳಿಕೆಯಿಂದ ಹಿಂದೆ ಸರಿದಿದ್ದಾರೆ.